ನೋಡೋ, ಪ್ರಾಣಿಗಳಿಗೂ ಮನುಷ್ಯನಿಗೂ ಒಂದು ಮೂಲ ವ್ಯತ್ಯಾಸ ಇದೆ. ಏನು ಅಂದರೆ, ಪ್ರಾಣಿಗಳಿಗೆ, ಎಲ್ಲ ಜೀವಿಗಳಿಗೆ ಬುದ್ಧಿ ಇದೆ, ಅತಿ ಬುದ್ಧಿನೂ ಇದೆ. ಜ್ಞಾನ ಇಲ್ಲ. ಮನುಷ್ಯನಿಗೆ ಬುದ್ಧಿ ಇದೆ, ಅತಿ ಬುದ್ಧಿ ಇದೆ, ಜ್ಞಾನನೂ ಕೂಡ ಅಗಾಧವಾಗಿದೆ. ಆದರೆ ಅವನು ಬಳಸ್ಕೊಳ್ಳೋದಿಲ್ಲ. ಅದನ್ನು ನಾವು ಫಸ್ಟ್ ಆಫ್ ಆಲ್ ಗುರುತಿಸೋದೇ ಇಲ್ಲ. ಕೇವಲ ನೀನು ಬೆಳಿಗ್ಗೆ ಎದ್ದೆ, ಸ್ನಾನ ಮಾಡಿದೆ, ನಾಷ್ಟ ಮಾಡಿದೆ, ಬ್ಯಾಗ್ ಹಾಕ್ಕೊಂಡೆ, ಬಟ್ಟೆ ಹಾಕ್ಕೊಂಡೆ, ಹೋದೆ, ಮತ್ತೆ ಬಂದೆ, ತಿರ್ಗ ತಿಂದೆ, ಮಲ್ಕೊಂಡೆ. ಆಮೇಲೆ ವಯಸ್ಸಾಯಿತು, ಯೌವನಕ್ಕೆ ಬಂದೆ, ಮದುವೆ ಆದೆ, ಮಕ್ಕಳು ಮಾಡಿದೆ, ಸ್ಕೂಲಿಗೆ ಸೇರಿಸ್ದೆ, ತಿರ್ಗಾ ಅದೇ ಕೆಲಸ ಮಾಡ್ತಾ ಇದೆಯಾ, ಒಂದು ದಿವಸ ಸತ್ತೋದೆ. ಇದು ಪ್ರಾಣಿ ಪಕ್ಷಿಗಳು ಮಾಡ್ತವೆ. ನೀನೇನು ಜ್ಞಾನ ಇಟ್ಕೊಂಡು ಏನು ಮಾಡಿದ್ಯಾ? ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಗಮನಿಸು. ಕೇವಲ ಆಹಾರಕ್ಕೋಸ್ಕರ ಬದುಕ್ತವೆ. ಬೆಳಿಗ್ಗೆ ಆಯಿತು ಅಂದರೆ ಆಹಾರ ಹುಡ್ಕೊಂಡು ಹೋಗ್ತವೆ, ಸಂಜೆವರೆಗೂ ವಾಪಸ್ ಬರ್ತವೆ. ಕೆಲವು ಸಂಜೆ ಆದ ನಂತರ ಆಹಾರವನ್ನು ಹುಡ್ಕಕ್ಕೆ ಹೋಗ್ತವೆ. ಅದು ನೈಟ್ ಶಿಫ್ಟ್, ಡೇಟ್ ಶಿಫ್ಟ್ ಅನ್ನಂಗೆ. ಬಟ್ ಅವುಗಳು ಅದೇ ರೀತಿ ಮಾಡ್ತವೆ. ಮನುಷ್ಯನಿಗೆ ಜ್ಞಾನ ಇದ್ದು ನೀನೇನು ಮಾಡ್ತಾ ಇದೆಯಾ? ಏನು ಮಾಡೋದಕ್ಕೆ ನಿನ್ನ ಕೈಯಲ್ಲಿ ಸಾಧ್ಯ? ಏನಾದರೂ ಮಾಡ್ತಾ ಇದೆಯಾ? ಇಲ್ಲ. ನೀನು ಪ್ರಾಣಿ ಪಕ್ಷಿಗಳಂತಲೇ ಬದುಕ್ತಾ ಇದೆಯಾ. ಹಂಗಂದರೆ ಭಗವಂತ ನಿನ್ನನ್ನು ಹುಟ್ಟಿಸಿ ಮನುಷ್ಯನಾಗಿ ಜ್ಞಾನ ಬೇರೆ ಕೊಟ್ಟು, ಆ ಜ್ಞಾನ ಇಲ್ಲದೆ ಆದರೆ ಪಡ್ಕೊಳ್ಳೋದಕ್ಕೊಂದಷ್ಟು ಅವಕಾಶಗಳನ್ನು, ಸುವರ್ಣ ಅವಕಾಶಗಳನ್ನು ಕೊಟ್ಟು, ಅದನ್ನೆಲ್ಲ ನೋಡ್ದೇನೆ, ಅದನ್ನೆಲ್ಲ ಉಪಯೋಗಿಸ್ತೇನೆ, ಅದನ್ನೆಲ್ಲ ಕಲಿದೇನೆ ಹಾಗೇ ಪ್ರಾಣಿ ಪಕ್ಷಿಗಳ ಥರ ಬದುಕ್ತಾ ಇದೆಯಲ್ಲ. ನಿನ್ನ ಜೀವನನ ಏನಂತ ಕರಿಬೇಕು? ನೀನೇ ನನಗೆ ಟೈಟ್ಲ್ ಕೊಟ್ಬಿಡು, ನಾನು ಇಂಥವನು ಅಂತ ಹೇಳ್ಬಿಟ್ಟು ನನ್ನ ಜೀವನ ಹೀಗಿದೆ ಅಂತ. ಲೇ ಮೂರ್ಖ, ಶತಮೂರ್ಖ, ದಡ್ಡ, ಅಜ್ಞಾನಿ, ನಿನ್ನ ಬದುಕು ಇನ್ನೊಬ್ಬರಿಗೆ ಪ್ರೇರಣೆ ನೀಡಬೇಕು, ಪ್ರಭಾವ ಬೀರಬೇಕು. ಇನ್ನೊಬ್ಬರು ಜೀವನದಲ್ಲಿ ನಿನ್ನನ್ನು ಮಾದರಿಯಾಗಿಟ್ಕೊಂಡು ಅವರು ನಿನ್ನ ಹಾದಿಯಲ್ಲಿ ಸಾಗಬೇಕು. ಈ ರೀತಿ ಬದುಕಬೇಕು ಕಣೋ, ಈ ರೀತಿ ಜೀವಿಸ್ಬೇಕು ಕಣೋ, ಈ ರೀತಿ ನಿರ್ಮಿಸ್ಕೊಳ್ಬೇಕು, ಸೃಷ್ಟಿಸ್ಕೊಳ್ಬೇಕು. ಮ್ಯಾಕ್ಸಿಮಮ್ ನೀನು ಅಂದ್ಕೊಂಡಿದ್ದೆಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದೇ ಜೀವನದ ಅರ್ಥ. ಜೀವನಕ್ಕೇನು ಅರ್ಥ ಇಲ್ಲ, ಆದರೆ ಜೀವನಕ್ಕೆ ನೀನು ಹೇಗೆ ಅರ್ಥ ಕೊಡ್ತೀಯಾ ಅದು ನಿನ್ನನ್ನು ಬಿಂಬಿಸುತ್ತೆ. ನೀನಿಲ್ಲಿ ಏನನ್ನು ಬಿಟ್ಟು ಹೋಗಿದೆಯಾ ಅನ್ನೋದು ಬಹಳ ಮುಖ್ಯ. ಬಂದು ಪ್ರಾಣಿ ಪಕ್ಷಿಗಳ ಥರ ಬದುಕಿದು ಅನ್ನೋದು ಖಂಡಿತವಾಗ್ಲೂ ಮುಖ್ಯ ಅಲ್ಲ. ನಾನು ಹೇಳೋದನ್ನು ಸ್ವಲ್ಪ ಅಮಲು ಮಾಡು. ನಶೆಯ ರೂಪದಲ್ಲಿ ದುಶ್ಚಟ ಅಲ್ಲ, ಒಳ್ಳೆ ಚಟ. ಆ ರೀತಿ ನೀನು ಯಾವಾಗ ನಿನ್ನ ಮನಮಸ್ತಿಷ್ಕದಲ್ಲಿ ಅನಲೈಸ್ ಮಾಡ್ತೀಯ ನಿನ್ನನ್ನು ನೀನು, ಆಗ ನಾನು ಹೇಳೋದೆಲ್ಲವೂ ಅರ್ಥ ಆಗುತ್ತೆ. ನಿನಗೆ ಕೋಪ ಬರ್ತಾ ಇರಬಹುದು, ಬೈ, ಪರವಾಗಿಲ್ಲ. ನನ್ನನ್ನು ಬೈಕೋ, ಅಥವಾ ಏನಾದರೂ ಬೈಯಂಗಿದ್ರೆ ಬೈ, ಒಡೆಯಂಗಿದ್ರೆ ಒಡೆದ್ಬಿಡು, ತೊಂದರೆ ಇಲ್ಲ. ಆದರೆ ನಾನು ಹೇಳೋದನ್ನು ಆಳವಾಗಿ ಅಧ್ಯಯನ ಮಾಡಿ. ಈಗ ನಿನಗೆ ಅಧ್ಯಯನ ಮಾಡೋಕ್ಕಾಗದಿರ್ಬೋದು. ಯಾವಾಗ ನೀನು ಒಬ್ಬಂಟಿಯಾಗಿರ್ತೀಯ, ಏಕಾಂತವಾಗಿರ್ತೀಯ, ಆ ಸಮಯದಲ್ಲಾದರೂ ನಾನು ಹೇಳೋದನ್ನು ಮೆಲ್ಕಾಗ್ತಾ ಇರು. ಖಂಡಿತವಾಗ್ಲೂ ನಿನಗೆ ಅರ್ಥ ಆಗುತ್ತೆ.